ಧರ್ಮಸ್ಥಳ ಬುರುಡೆ ಕೇಸ್ಗೆ ಹೊಸ ಟ್ವಿಸ್ಟ್ ಇದು. 2 ವರ್ಷದ ಹಿಂದೆ ತಿಮರೋಡಿ ಹಾಗೂ ಚಿನ್ನಯ್ಯ ಭೇಟಿಯಾಗಿದ್ರು. ಗುಂಡಿ ತೆಗೆಯುತ್ತಿದ್ದೆ, ಹೆಣ ಹುಳ್ತಾ ಇದ್ದೆ. ಚಿನ್ನಯ್ಯ ತಿಮರೋಡಿಯ ವಿಡಿಯೋ ಇದೀಗ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ನೋಡ್ತಾ ಇದ್ದೀವಿ. ತಿಮರೋಡಿ ಮನೆಗೆ ಕರೆದೊಯ್ದಿದ್ದ ವಿಠಲ್ ಗೌಡ ಭೇಟಿ ವೇಳೆ ಶವಗಳನ್ನ ಹೂತಿದ್ದ ಬಗ್ಗೆ ಹೇಳಿದ್ದಾನೆ ಚಿನ್ನಯ್ಯ. ಸೌಜನ್ಯ ವಿಚಾರ ನಾವು ಮಾತಾಡ್ತಾ ಇದ್ವಿ, ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಅಂತ ಚಿನ್ನಯ್ಯ ಹೇಳಿರುವಂತದ್ದು. ನಿಮ್ಮ ರೆಬಲ್ ಟಿವಿಯಲ್ಲಿ ಸ್ಫೋಟಕ ವಿಡಿಯೋ ಇವತ್ತು ರಿವೀಲ್ ಮಾಡ್ತಾ ಇದೀವಿ. ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಸೌಜನ್ಯ ವಿಚಾರ ನಾವು ಮಾತಾಡ್ತಾ ಇದ್ವಿ, ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಅಂತ ಚಿನ್ನಯ್ಯ ಹೇಳ್ತಾ ಇರುವಂತಹ ವಿಡಿಯೋ ಇದು. ಇದೀಗ ಸ್ಫೋಟಕ ವಿಡಿಯೋ ರಿವೀಲ್ ಮಾಡ್ತೀವಿ ಇವತ್ತು. ನೋಡಿ, ಹೀಗೆ ಆಗತ್ತೆ ಅಂತ ಗೊತ್ತಿದೆ ತಿಮ್ರೋಡಿ ಅವರ ಟೀಮ್ಗೆ, ಗಿರೀಶ್ ಮಟ್ಟಣ್ಣ ಅವರ ಟೀಮ್ಗೆ. ಅದಕ್ಕೆ ವಿಡಿಯೋವನ್ನ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರು ಸಾಕಷ್ಟು ಕೋರ್ಟ್ ಕಚೇರಿಗೆಲ್ಲ ಅಲ್ದಿದ್ದಾರೆ, ಸಾಕಷ್ಟು ಕೇಸ್ ಕೂಡ ಅವ್ರ ಮೇಲೆ ಇದೆ. ಸೊ ಹೀಗೆಲ್ಲ ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ದಿವಸ ಇದು ಏನಾದ್ರು ದೊಡ್ಡ ಮಹತ್ವವನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ, ಇವ್ರ ಮೇಲೆ ಏನಾದ್ರು ಆರೋಪ ಬಂದಂತ ಸಂದರ್ಭದಲ್ಲಿ ಈ ಸಾಕ್ಷಿಗಳನ್ನ ಬಿಡೋಣ ಅಂತ. ಈಗ ಪಾರ್ಟ್ 1 ಪಾರ್ಟ್ 2 ಬಿಡುಗಡೆ ಆಗಿದೆ. ನೆಕ್ಸ್ಟ್ ಒಂದು 20 ಇರ್ಬೋದೇನೋ ಬಿಡುಗಡೆ ಆಗ್ತಾನೆ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯಲ್ಲಿ ಸಾಕಷ್ಟು ಗೊಂದಲಕಾರಿಯಾದಂತ ಹೇಳಿಕೆಗಳನ್ನ SIT ಮುಂದೆ ಕೊಟ್ಟಿರುವಂತದ್ದು. ಅಂದ್ರೆ ಇವರೇ ನನ್ನನ್ನ ಬಲವಂತವಾಗಿ ಈ ತರ ಹೇಳಿಸಿದ್ರು ಮಾಡಿಸಿದ್ರು ಎನ್ನುವಂತ ಆರೋಪ ಈಗ ಚಿನ್ನಯ್ಯನ ಮೇಲಿದೆ. ಯಾಕಂತ ಹೇಳಿದ್ರೆ ಇವರೇ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಕೂಡಿ ಹಾಕ್ಬಿಟ್ರು, ಈ ತರ ಹೇಳು ಅಂತ ಹೇಳಿಸ್ಬಿಟ್ಟಿದ್ದಾರೆ, ನನ್ನ ಜೊತೆ ದೂರನ್ನ ದಾಖಲು ಮಾಡಿಸ್ಬಿಟ್ಟಿದ್ದಾರೆ ಎನ್ನುವಂತ ಆರೋಪ ಈಗ ಚಿನ್ನಯ್ಯನ ಮೇಲೆ ಇರುವಂತಹ ಸಂದರ್ಭದಲ್ಲಿ ಈ ವಿಡಿಯೋಗಳು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಪರವಾಗಿ ಇರೋರು ಏನ್ ಹೇಳ್ತಿದ್ರ ಅಂತ ಹೇಳಿದ್ರೆ, ಎಲ್ಲೋ ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ ಕಥೆಗಳನ್ನ, ಚಿನ್ನಯ್ಯನ ಅಲ್ಲೆಲ್ಲೋ ತಮಿಳುನಾಡಿಂದ ಕರ್ಕೊಂಡು ಬಂದು ಈ ತರ ಹೇಳಿಕೆನ ಕೊಡ್ಸಿದ್ದಾರೆ ಅಂತ ಹೇಳ್ತಾ ಇದ್ರು. ಇದು ಹಾಗಲ್ಲ. ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚಿನ್ನಯ್ಯನ ಹೆಂಡತಿ ಕೂಡ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮುಂಭಾಗದಲ್ಲಿ ಕೂತ್ಕೊಂಡು ಎಲ್ಲವನ್ನು ಕೂಡ ಹೇಳ್ತಾ ಇದ್ರೆ ಏನೇನಾಯ್ತು, ನಾನು ಯಾವಾಗ ಬಂದು ಕೆಲ್ಸಕ್ಕೆ ಸೇರ್ಕೊಂಡ ಸಂದರ್ಭದಲ್ಲಿ ಹಣವನ್ನ ಹೂಳೋಕ್ ಹೇಳ್ತಾ ಇದ್ರು, ಗುಂಡಿ ತೆಗಿತಾ ಇದ್ದೆ. ಆ ಮಾತುಕತೆ ಎಲ್ಲವೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಹೀಗಾಗತ್ತಂತ ಗೊತ್ತಿದ್ದೇ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಕಡೆಯವರು ವಿಡಿಯೋವನ್ನ ವೈರಲ್ ಮಾಡ್ತಾ ಇದ್ರು. ಜನರಿಗೆ ಅದು ಗೊತ್ತಾಗ್ಲಿ, ಯಾಕಂತ ಹೇಳಿದ್ರೆ ಗೊಂದಲ ಬೇಡ ಅಲ್ವಾ. ಈಗ ಒಂದಿಷ್ಟು ಜನ ಹೇಳ್ತಾ ಇರುವಂತ ಆರೋಪ ಏನು, ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎಲ್ಲೋ ತಮಿಳುನಾಡಿಂದ ಈತನನ್ನ ಕರ್ಕೊಂಡ್ ಬಂದ್ರು, ಎಲ್ಲವೂ ಕೂಡ ಸೃಷ್ಟಿ, ಈತನೇ ಸೃಷ್ಟಿ ಎನ್ನುವಂಥದ್ದು ಕೂಡ ಶುರು ಮಾಡ್ಕೊಂಡಿದ್ರು. ಅದ್ರಲ್ಲಿ ಏನಾಯ್ತು, ಆತ ಒಬ್ನೇ ಅಲ್ಲ, ಆತನ ಹೆಂಡತಿ ಕೂಡ ಇದ್ರು. ನಿರಾಳರಾಗಿ ಕೂತ್ಕೊಂಡಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಕಥೆಗಳನ್ನ. ಕಾಣಿಸ್ತಿಲ್ಲ ಅಲ್ಲಿ ಒಂದು 6 ಕಟ್ಟು ತಕೊಂಡ್ ಬಂದ್ರಂತೆ, ದುಡ್ಡಿನ ಕಟ್ಟು. ಸೊ ಕಟ್ಟು ತಕೊಂಡ್ ಬಂದು ಅದರಲ್ಲಿ 2 ಕಟ್ಟು ಇವ್ರಿಗೆ ಕೊಟ್ಬಿಟ್ರಂತೆ, ಇವ್ರ ಅಕ್ಕ ಭಾವ ಇದಾರಲ್ಲ ಅವರಿಗೂ ಕೊಟ್ಬಿಟ್ರಂತೆ, ನೀನ್ ಧರ್ಮಸ್ಥಳದಿಂದ ಹೋಗು ಎನ್ನುವಂತ ಆರೋಪ ಪಾರ್ಟ್ 1 ನಲ್ಲಿ ಇದೆ. ಪಾರ್ಟ್ 2 ಈಗ ನಾವು ನಿಮ್ಗೆ ತೋರಿಸ್ತೀವಿ. ಪಾರ್ಟ್ 2 ಅಲ್ಲಿ ಏನಿದೆ ಅಂತ, ಏನೇನ್ ಮಾತನಾಡಿದ್ದಾನೆ ಚಿನ್ನಯ್ಯ ಅಂತ ತೋರಿಸ್ತೀವಿ. ಸೊ ಈಗ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇದ್ಯಾವ್ದು ಕೂಡ ಸೃಷ್ಟಿ ಅಲ್ಲ, ಚಿನ್ನಯ್ಯನೇ ಹೇಳ್ತಾ ಇರುವಂತಹ ಮಾತುಗಳು ಇವೆಲ್ಲವೂ ಕೂಡ ಚಿನ್ನಯ್ಯನೇ ಹೇಳ್ತಾ ಇರುವಂತದ್ದು. 6 ಕಟ್ಟು ತಗೊಂಡು ಬಂದ್ರು, 2 ಕಟ್ಟಲ್ಲಿ ನಮ್ಗೆಲ್ಲ ಪಾಲ್ ಮಾಡಿಕೊಟ್ಬಿಟ್ರು. ಯಾಕಂತ ಹೇಳಿದ್ರೆ ಸೌಜನ್ಯ ವಿಚಾರದ ಬಗ್ಗೆ ಏನಾದ್ರೂ ಮಾತಾಡಬಾರ್ದು, ಈಚಿಂದಾಚೆ ಮಾತಾಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಇದನ್ನೆಲ್ಲನೂ ಕೂಡ ಹೇಳಿಸುವಂತ ನಿಟ್ಟಿನಲ್ಲಿ 2 ಕಟ್ಟು ದುಡ್ಡಿಂದು 500 ರೂಪಾಯಿ ಕಟ್ಟಂತೆ ಚಿನ್ನಯ್ಯ ಹೇಳ್ತಾ ಇರುವಂತ ಮಾತುಗಳು. ವಿಡಿಯೋ ಕೂಡ ಇದೆ ನಮ್ಮ ಹತ್ರ, ಅದು ನಿಮಗೆ ನಿನ್ನೆ ತೋರಿಸ್ತಿದ್ವಿ. ಇವತ್ತು ಪಾರ್ಟ್ 2 ತೋರಿಸ್ಬೇಕಲ್ವಾ, ಯಾಕಂತ ಹೇಳಿದ್ರೆ ಒಂದೇ ವಿಡಿಯೋ ಬೇಜಾರಾಗಬಾರ್ದು. ಪಾರ್ಟ್ 2 ಏನಲ್ಲಿ ಹಾಗಾದ್ರೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಾರ್ಟ್ 2 ವಿಡಿಯೋದಲ್ಲಿ ಏನಿದೆ, 2 ವರ್ಷದ ಹಿಂದೆ ತಿಮ್ರೋಡಿ ಚಿನ್ನಯ್ಯ ಭೇಟಿ ನೋಡಿ. ಪಾರ್ಟ್ 2 ವಿಡಿಯೋದಲ್ಲಿ ಇರುವಂತದ್ದು 2 ವರ್ಷದ ಹಿಂದೆಯೇ ತಿಮರೋಡಿ ಚಿನ್ನಯ್ಯ ಭೇಟಿಯಾಗಿದ್ರು. ನಾನು 75 ಹೆಣಗಳನ್ನ ಹೂತು ಹಾಕಿದ್ದೇನೆ. ಚಿನ್ನಯ್ಯ ತಿಮರೋಡಿಗೆ ಹೇಳಿರೋ ಮತ್ತೊಂದು ವಿಡಿಯೋ ಇದೀಗ ರಿವೀಲ್ ಆಗ್ತಾ ಇದೆ. ನಿಮ್ಮ ರೆಬಲ್ ಟಿವಿಗೆ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ, ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಈ ವಿಡಿಯೋನ ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. 2 ವರ್ಷದ ಹಿಂದೆಯೇ ತಿಮರೋಡಿ ಹಾಗೂ ಚಿನ್ನಯ್ಯ ಭೇಟಿಯಾಗಿದ್ರು. 75 ಹೆಣಗಳನ್ನ ಹೂತಾಕಿದ್ದೇನೆ ಅಂತ ಹೇಳ್ತಾ ಇರುವಂತಹ ವಿಡಿಯೋ ಇದೆಯಲ್ಲ, ಈಗ ನಮ್ಗೆ ಲಭ್ಯ ಆಗಿದೆ. ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ನಾವು ಇವತ್ತಿನ ಈ ಒಂದು ಬುಲೆಟಿನ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. ಚಿನ್ನಯ್ಯ ತಿಮರೋಡಿಗೆ ಹೇಳ್ತಾ ಇರುವಂತಹ ಈ ಒಂದು ವಿಡಿಯೋ ಇದೆಯಲ್ಲ, ಇನ್ನ ಏನೇನ್ ಹೇಳ್ತಾರೋ, ಎಷ್ಟು
ಉಲ್ಟೆ ಏನ್ ಎಷ್ಟು ಮಾತುಗಳನ್ನ ಚಿನ್ನಯ್ಯ ಉಲ್ಟಾ ಹೊಡಿತಾನೋ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಚಿನ್ನಯ್ಯ ಈ ಹಿಂದೆ ಹೇಳಿರುವಂತದ್ದು ಏನು, ನಾನು ಸಾವಿರಾರು ಗಟ್ಲೆ ಹಣವನ್ನ ಹೂತಾಕ್ಬಿಟ್ಟಿದ್ದೀನಿ, ಸಾವಿರಾರು ಗಟ್ಲೆ ಈಗ 75 ಹಣನ ಈಗ 75 ಹಣಗಳು ಅಂತ ಬರ್ತಾ ಇದೆ. ಕೆಲವೊಂದ್ ಕಡೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ಸೌಜನ್ಯ ಅವರ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಈ ಚಿನ್ನಯ್ಯನ ಎಂಟ್ರಿ ಹಾಗಾದ್ರೆ ಎಲ್ಲ ಒಂದ್ ಕಡೆ ಈ ಹೋರಾಟಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನ ಪಡ್ತಾ ಎಲ್ಲ ಒಂದ್ ಕಡೆ ಅನ್ನುವಂತ ಪ್ರಶ್ನೆಯಲ್ಲಿ ಹುಟ್ಟು ಹಾಕ್ತಾ ಇದೆ. ಇದಕ್ಕೆಲ್ಲ ಕಾರಣ ವಿಠಲ್ ಗೌಡ ಅವರು ಕರ್ಕೊಂಡು ಬಂದಿದ್ದು ಚಿನ್ನಯ್ಯನನ್ನ. ಸೊ ಏನೇ ಆಗ್ಲಿ ಬೇಕಾದ್ರೆ ಸಾಕ್ಷ್ಯಾಧಾರಗಳು ಕೊರತೆ ಆಗ್ಬಾರ್ದಲ್ವಾ, ಎಲ್ಲವನ್ನ ರೆಬೆಲ್ ಟಿವಿ ನಿಮಗೆ ತೋರಿಸ್ತಾ ಇದೆ. ಡೇ 1 ಇಂದ ಏನೇನ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ತಿಮ್ರೋಡಿ ಚಿನ್ನಯ್ಯ ಮಾತನಾಡಿರುವಂತ ವಿಡಿಯೋ ಈಗ ರಿಲೀಸ್ ಆಗ್ತಾ ಇದೆ. 2023 ಆಗಸ್ಟ್ ನಲ್ಲಿ ತಿಮ್ರೋಡಿ ಅವರು ಹಾಗೆ ಚಿನ್ನಯ್ಯ ಮಾತನಾಡಿರುವಂತದ್ದು, ಗೊಮ್ಮಟ ಬೆಟ್ಟದ ಬಳಿ 75 ಹೆಣಗಳನ್ನ ಹೂತಾಕಿದ್ದೀನಿ, ತರಕಾರಿ ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ, ಗಾಡಿಯಲ್ಲಿ ಹೆಣಗಳನ್ನ ತಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಹೇಳ್ತಾ ಇರುವಂತ ಮಾತುಗಳು. ಪೂಜೆ ಮಾಡುವ ಭಟ್ಟರ ಮಗಳನ್ನ ಹೂತಾಕಿದ್ದೀನಿ. ಯಾರಪ್ಪ ಅದು? ಲಂಗಾದಾವಣಿ ಮಾತ್ರ ಇತ್ತು, ಕೊಲೆ ರೀತಿ ಇತ್ತು ಅದು. ತಿಮ್ರೋಡಿ ಚಿನ್ನಯ್ಯ ಮಾತನಾಡಿರುವಂತ ವಿಡಿಯೋದಲ್ಲಿ ವೈರಲ್ ಆಗಿರುವಂತ ಮಾತುಗಳು. ಸಂಭಾಷಣೆ ಸಂದರ್ಭದಲ್ಲಿ ಗೊಮ್ಮಟ ಬೆಟ್ಟದ ಬಳಿ 75 ಹೆಣಗಳನ್ನ ಹೂತ ಹಾಕಿದ್ದೀನಿ. ಇದಾಗ ಹೊಸ ಜಾಗ ಬಂತು ಮತ್ತೆ ಈಗ. ಅದೇ ಗೊಮ್ಮಟೇಶ್ವರ ಬೆಟ್ಟ ಇದೆ ಅಲ್ಲ, ಅದೇ ಈಗ ಈ ಒಂದು ಕೇಸಲ್ಲಿ ಹೊಸ ಒಂದು ಆಡ್ ಆಗ್ತಾ ಇದೆ. ತರಕಾರಿ ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದೆ, ಈ ಗಾಡಿಯಲ್ಲೇ ಹೆಣಗಳನ್ನ ತಳ್ಕೊಂಡು ಹೋಗ್ತಾ ಇದೆ. ಪೂಜೆ ಮಾಡುವ ಭಟ್ರ ಮಗಳನ್ನು ಕೂಡ ಹೂತ ಹಾಕಿದ್ದೀನಿ. ಹಾಗಾದ್ರೆ ಭಟ್ರು ಕಂಪ್ಲೇಂಟ್ ಕೊಟ್ಟಿಲ್ವಾ? ಹಾಗಾದ್ರೆ ತನ್ನ ಮಗಳು ಕಾಣೆ ಆಗಿದ್ದಾಳೆ, ಏನು ಎತ್ತ ಅಂತ ಭಟ್ರು ಕಂಪ್ಲೇಂಟ್ ಕೊಟ್ಟಿಲ್ವಾ? ಆ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಪೂಜೆ ಮಾಡೋ ಭಟ್ರ ಮಗಳನ್ನು ಕೂಡ ಹೂತ ಹಾಕಿದ್ದೀನಿ ಅಂತ ಹೇಳಿದ್ರೆ ಲಂಗಾದಾವಣಿ ಮಾತ್ರ ಇತ್ತು, ಕೊಲೆ ರೀತಿ ಇತ್ತು ಅದು. ಯಾಕೆ ತನಿಖೆ ಕೈಗೊಂಡಿಲ್ಲ ಹಾಗಾದ್ರೆ ಪೊಲೀಸ್ನವರು? ಪೂಜೆ ಮಾಡೋ ಭಟ್ರು ಅಲ್ಲೇ ಸ್ಥಳೀಯರ, ಹಾಗಾದ್ರೆ ಬೇರೆ ಕಡೆ ಭಟ್ರ ಯಾವ್ದಂತ ತನಿಖೆ ನಂತರ ಗೊತ್ತಾಗುತ್ತೆ. ವಿಡಿಯೋನು ಆಧರಿಸಿ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ನೋಡಿ, ಈಗ ಪಾರ್ಟ್ 1 ಹಾಗೆ ಪಾರ್ಟ್ 2 ವಿಡಿಯೋ ಏನೇನಿದೆ, ಸಂಭಾಷಣೆ ಏನೇನಿದೆ ಹಾಗಾದ್ರೆ ತಿಮ್ರೋಡಿ ಜೊತೆ ಚಿನ್ನಯ್ಯ ಏನ್ ಮಾತನಾಡಿದ್ದಾನೆ, ಪಾರ್ಟ್ 1 ಈಗ ಪ್ಲೇ ಮಾಡಿ, ನೆಕ್ಸ್ಟ್ ಪಾರ್ಟ್ 2 ಪ್ಲೇ ಮಾಡಿ. ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು, ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ, ನಾನು ಊತಾಕ್ಲಿಕ್ಕೆ ಬಿಡ್ತಾರೆ, ಊತಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆಯೋದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನಿಡ್ಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಮ್ ಬೈ ಅವರು ರಾತ್ರಿ ಆಗ ಹೂವಪ್ಪ ಇದ್ರು, ಸೂಪ್ರೇಸರ್ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಹಾಕಿರೋದು ಇಬ್ರು ಸತ್ತು ನೀರಳಿ ಸುತ್ತಕೊಂಡು ಅದನ್ನು ತೆಗೆದು ಬಂದು ಪಾಂಗಡಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ನನ್ನ ಕೈಲೇ ತಿಳಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬಂದಿಲ್ಲ, ಕಾಂಪೌಂಡರ್ ಅದನ್ನು ಇದು ಮಾಡಿ ಅವರ ಅವರ ಲೋಕಲ್ ಕಳಿಸಿಕೊಟ್ರು. ಲೋಕಲ್ ಅಲ್ಲಿ ಮುಂಬೈಗಳು ಅದು ಅದೇ ಕತೆ. ಈಗ ಹೋಗಪ್ಪ ಅಂತಿದ್ದಾರೆ, ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಇದ್ದವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿದೆ, ಭಗವಂತನಿಗೆ ಗೊತ್ತಿಲ್ಲ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕರೆಸೋಂತೇಳಿ. ನಮ್ಮನ್ನು ಕರೆಸಿದ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತ ಕರೆಸಿದ್ರು ನಾವು. ಹಾಗೆ 6 ಕಟ್ಟು ದುಡ್ಡು ತಂದ್ರು, ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನನ್ನ ಹೆಂಡತಿಗೆ ನನಗೆ ನನ್ನ ಭಾಗಿಗೆ ಹಾಕೊಂಡಿದ್ದೆ. ಅಷ್ಟು ಮಾಡಿ ರಥಯಾತ್ರೆ ಲಾರಿಯಲ್ಲಿ ಲೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರಿ ನಿಂತಾರೆ. ಅವರು ಸೂಪರ್ಸ್ಟಾರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ಸ್ಟಾರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಇವರು ಸೂಪರ್ವೈಸರ್ ಇರುವುದು ಸರ್ಕಾರದ ಯಾವ್ದು ಇಲ್ಲ. ನಾವು ಯಾರನ್ನು ಕಳ್ಳ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂತ. ನಾವು ಹಿಡಿದವ್ರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ.
ಯಾಕಂದ್ರೆ ಇವ್ರು ಹೇಳಿ ನಾವು ನೋಡಿದ್ವಿ ಆ ಡ್ಯಾಮಿನ ಮೇಲೆ ಬರುವಾಗೆಲ್ಲ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ ಆಗಿ ರೋಜ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸೋಗಿದ್ದಾರೆ. ಏನಿಲ್ಲ ಒಂದು ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದ್ದಾರೆ. ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು. ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ. ಯಾರು ಸುಬ್ರೇಶ್ವರ್ ಕಲ್ಲಲ್ಲಿ ಬಿದ್ದಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಅಯ್ಯಪ್ಪ ಸ್ವಾಮಿಗಳು ಮಾತ್ರ ಸ್ವಾಮಿಗಳೆಲ್ಲ ಸೋನಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿದ್ದಲ್ಲ ಕಲ್ಲು ತಗೊಂಡು ಓದ್ಕೊಂಡ್ರೆಲ್ಲ ಅದು ಇನ್ನೊಬ್ರು ಓಡ್ತಿದೆ. ಗಾಡಿ ಹೋಗಿದ್ದಾರೆ ರೂಮಿನವರೆಲ್ಲ ಎಲ್ಲ ಕಡೆಯಾಗಿ ಗಾಡಿ ಹೋಗಿದ್ದಾರೆ. ಮತ್ತೆ ಅಷ್ಟು ಮಕ್ಕಳಿಗೆ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದೂರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಡ್ಡೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿದ್ರು. ಅಲ್ಲಿಂದ ಓಡಿಸಿ ಹೊರಗೆ ಅಯ್ಯಪ್ಪನವರು ಹೊರಗೆ ಬಿದ್ದಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಕಾರಿನಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಬಂಗಾಳಕ್ಕೆ ಮನದಾರಿ, ಈ ಕಡೆ ಬಂಗಾಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಬಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸ್ನಲ್ಲಿ ಏನಿಲ್ಲ 400 75 ಏನಾದಷ್ಟು ಊಟ ಸ್ಮಶಾನ ಅಲ್ಲ, ಸ್ಮಶಾನ ಅಲ್ಲ. ಅಲ್ಲಿ ತರಕಾರಿ ಕಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡ್ ನಿಂದ ತರಕಾರಿ ಕಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ಕಳ್ಕೊಂಡು ಬಂದು ಅಲ್ಲಿ ಗುಡಿ ತರದು ಊಟ ಬರುತ್ತೆ. ಈಗ ಒಂದು ಹೇಳಿ ಈಗ ಒಂದು ಹೋಗಿ ಈ ಕಡೆಯಿಂದ ಒಂದು ದೇವರಿದ್ದು ಆ ಕಡೆಯಿಂದ ಒಂದು ಇಲ್ಲಿ ನನಗೆ ಗೊತ್ತಾಗ್ತದೆ ಅವ್ನು ಯಾರು ಒಂದಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಊಟ 2 ದಿನ ಮಳೆ ಬರ್ತದೆ. ಅದನ್ನ ಹಾಕುದು ಮತ್ತೆ ನಾವು ನೋಡ್ಬೋದು. ಅಲ್ಲಿ ಅಷ್ಟೇ ಉಂಟಾಗ್ತದೆ. ಇಲ್ಲಿ ಕ್ಷೇತ್ರ ಲೆಕ್ಕವಿಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಿಂದ ಎಲ್ಲಿ ಸಾವಿರ ಒಂದು ಕಡೆ ಭಟ್ರ ಮನೆ ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಎಲ್ಲರೂ ಧರ್ಮಸ್ಥಳ ಡಿಸ್ಟ್ರಿಕ್ಟ್ ಮೇಲೆ ಹೋಗ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಏನೋ ಭಟ್ರ ಮನೆಯಲ್ಲಿ ಬಾವಿ ಬಾವಿ ಎಲ್ಲಿ ಅದು ಅದು 2 ಸಾಲಿ ಇದೆ. ಸಾಲಿಗೆ ಹಿಂಬದಿ ಹೈಸ್ಕೂಲ್ ಆ ಕಡೆ ಸಾಲಿ ಇದೆ. ಆ ಸಾಲಿ ಹಿಂಬದಿ ಅವ್ರ ಮನೆ. ಆ ಊರು ಎಷ್ಟು ಇಲ್ಲಿ ಹೋಗ್ತಾ ಇದ್ರು. ಎಂತ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗೆದ್ರು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗ್ತಾ ಇತ್ತು. ಒಬ್ಬರು ಹೇಳುವುದಿಲ್ಲ. ಕೇಳಿದ್ರೆ ಹೋಗಿ ಕೇಳಾದ್ರು ಅಂತ ಹೇಳ್ತಾರೆ. ಒಂದು ರೌಕೆ ಒಂದು ಲಾಸ್ಟ್ ದಾಳಿ ಎಲ್ಲಿ ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ನ್ಯಾಯ ಹಾಕಿದ್ರು. ಅವರು ಎಂತ ಮಾಡಿದ್ರು ದಪ್ಪ ಮತ್ತೆ ಎಂತ ಬರ್ತದೆ. ನಾನು ತಿಳಿಸ್ಕೊಟ್ಟು ಬಂದೆ ಏನೋ. ಮತ್ತೆ ಬಾಬು ಬೆಟ್ಟದ ಕರ್ನೂಲಿಗೆ ಒಂದು ಹಿಂಸು ವೈನ್ಸ್ ಹೇಳ್ಬಿಟ್ಟು ಅದು ಕೇರಳ ಹಿಂಸು ಅಂತ. ಎಸ್, ಇವಿಷ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಜೊತೆ ಚಿನ್ನಯ್ಯ ಆಡಿರುವಂತ ಮಾತುಗಳು. ವೀಕ್ಷಕರು, ಒಂದು ನಾನು ನಿಮಗೆ ಹೇಳಲೇಬೇಕಾಗತ್ತೆ. ಇದು 1, 2 ಭಾಗ 1 ಭಾಗ 2 ರಿಲೀಸ್ ಆಗಿದೆ. ಕಂಟಿನ್ಯೂಟಿ ಆಗಿ ರಿಲೀಸ್ ಮಾಡೇ ಮಾಡ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್. ಏನೇನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದರಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಜೊತೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೌಜನ್ಯ ವಿಚಾರ ಕೂಡ ಮಾತನಾಡಿದ್ರು. ಮುಂದಿನ ದಿನಮಾನಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ಸೌಜನ್ಯ ವಿಚಾರನು ಕೂಡ ಮಾತನಾಡಿರುವಂಥದ್ದು ಕೂಡ ಸಿಗಬಹುದು. ಅದನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಎಸ್.